ಹಾಯ್ ಗುರು, ನಮಸ್ಕಾರ. ನಾನು ನಿಮ್ಮ ಜೋಸಫು. ಇದು ನನ್ನ ಎರಡನೇ ವಿಡಿಯೋ. ನಾವಿವಾಗ ಎಲ್ಲಿಗೆ ಬಂದಿದ್ದೇವೆ ಅಂದರೆ ಒಂದು ಒಳ್ಳೆ ವಾಟರ್ ಫಾಲ್ಸು, ಹಿಡ್ಡನ್ ವಾಟರ್ ಫಾಲ್ಸು. ಇದಿರೋದು ಕರ್ನಾಟಕ ಗೋವಾ ಬಾರ್ಡ್ರು. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮುಂದೆ ಹೋಗಿ ತೋರಿಸ್ತೀನಿ ಇನ್ನು ಹೆಂಗಿರುತ್ತೆ ಟ್ರೆಕ್ಕಿಂಗ್ ಅಂತ ಬಿಟ್ಟು. ಎಲ್ಲ ಅಪ್ಪಾಗಿದೆ, ಇನ್ನು ಮುಂದಕ್ಕೆ ಹೋಗ್ಬೇಕು. ಮುಂದೆ ಹೋಗಿ ತೋರಿಸ್ತೀನಿ ಇನ್ನು ಹೆಂಗಿದೆ ಟ್ರೆಕ್ಕಿಂಗ್ ಅಂತ ಬಿಟ್ಟು. ಫಾಲ್ಸ್ ಹೆಸರು ಮತ್ತು ಲೊಕೇಶನು ಇಲ್ಲಿ ಮೇಲೆ ಕೊಟ್ಟಿರ್ತೀನಿ ನೋಡಿ. ಮತ್ತು ಇಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲ ಬರ್ಬೋದು ಆರಾಮಾಗಿ. ಎಂಟ್ರಿ ಫೀಸೆಲ್ಲ ಏನಿಲ್ಲ, ನೀವು ಆರಾಮಾಗಿ ಹೋಗ್ಬೋದು. ಆದರೆ ಮಾನ್ಸೂನಲ್ಲಿ ಬಂದರೆ ಚೆನ್ನಾಗಿರುತ್ತೆ ನಿಮಗಿಲ್ಲಿ. ನಿಮ್ಮ ಟ್ರೆಕ್ಕಿಂಗ್ ಇನ್ನೂ ಒಂದು 300 ಮೀಟ್ರ್ 400 ಮೀಟ್ರ್ ಇರಬೇಕು ಅಷ್ಟೇ. ಆದರೆ ಎಲ್ಲ ಒಂಚೂರು ಅಪ್ಪಾಗಿರುತ್ತೆ. ಚೆನ್ನಾಗಿ ಟ್ರೆಕ್ಕಿಂಗ್ ಮಾಡಬೇಕು, ಕೆಪಾಸಿಟಿ ಜಾಸ್ತಿ ಇರಬೇಕು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ. ಇಲ್ಲಿ ನೋಡಿ, ನಮ್ಮ ಅಣ್ಣವ್ರು ಟ್ರೆಕ್ಕಿಂಗ್ ಮಾಡ್ತವ್ರೆ. ಅಲ್ಲಿ ಯಾರೋ ಒಂದು ಹುಡುಗಿರನ್ನ ನೋಡಿದ ತಕ್ಷಣ ನಮ್ಮ ಅಣ್ಣ ಹಂಗೆ ಸ್ಲೋ ಆಗಿಬಿಟ್ರು. ಬನ್ನಿ ನಾವು ಮುಂದಕ್ಕೆ ಹೋಗೋಣ ಹಂಗೆ. ಮತ್ತು ನೀವು ಏನಾದರೂ ಈ ಫಾಲ್ಸ್ಗೆ ಬರಬೇಕಂದ್ರೆ ಗೋವಾದಿಂದ ಬಂದ್ರೂ ಬರ್ಬೋದು, ಕರ್ನಾಟಕದಿಂದನೂ ಹೋಗ್ಬೋದು. ಆದರೆ ಇದು ಗೋವಾ, ಕರ್ನಾಟಕ, ಮಹಾರಾಷ್ಟ್ರ 3 ಕಡೆಯಿಂದನೂ ರೋಡ್ ಇದೆ ಇದಕ್ಕೆ. ನಾನು ಬಂದಿರೋದು ಮಹಾರಾಷ್ಟ್ರ ಕಡೆಯಿಂದ. ನೀವು ಬೇಕಂದ್ರೂ ಮಹಾರಾಷ್ಟ್ರ ಕಡೆಯಿಂದನೂ ಬರ್ಬೋದು, ಇಲ್ಲಾಂದರೆ ಕರ್ನಾಟಕ ಕಡೆಯಿಂದ ಬರ್ಬೋದು. ಕರ್ನಾಟಕ ಹೊರಗಡೆ ಬಂದರೆ ನಿಮಗೆ ಆಫ್ ರೋಡ್ ತುಂಬ ಜಾಸ್ತಿ ಇರುತ್ತೆ. ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಏನೋ ಆಫ್ ರೋಡ್ ಇದೆ ನಿಮಗೆ. ಅದೇ ಮಹಾರಾಷ್ಟ್ರ ಕಡೆಯಿಂದ ಬಂದರೆ ನಿಮಗೆ ರೂಟ್ ಚೆನ್ನಾಗಿದೆ, ರೋಡು ಚೆನ್ನಾಗಿ ಹಾಕವ್ರೆ. ನನಗೂ ಈ ಕಡೆ ರೋಡ್ ಡಿವೈಡ್ ಆಗ್ತೈತೆ. ಲೆಫ್ಟಾ ರೈಟಾ? ಸರಿ, ರೈಟಲ್ಲಿ ಹೋಗಿ ನೋಡ್ಕೊಂಬರೋಣ ಏನಿದೆ ಮುಂದೆ ಅಂತ ಹೋಗ್ಬಿಟ್ಟು. ಓ, ಫಾಲ್ಸು ನೋಡಿ ಹೆಂಗೈತೆ ಅಂತ ಹೋಗ್ಬಿಟ್ಟು. ಓ, ನಮ್ಮಣ್ಣವ್ರು ಇವಾಗ ಬಂದವ್ರೆ ಹುಡುಗಿನ ನೋಡಿಕೊಂಡು. ಬನ್ನಿ ನಮ್ಮ ಮೇಲೆ ಹೋಗೋಣ ಹಂಗೆ. ನಾನು ಮುಂದಕ್ಕೆ ಹೋಗಿ ತೋರಿಸ್ತೀನಿ ಫಾಲ್ಸ್ ವ್ಯೂ ಪಾಯಿಂಟ್ ಹೆಂಗೈತೆ ಅಂತ ಬಿಟ್ಟು. ಒಬ್ಬರು ಮಸ್ತಾಗಿದೆ ವಾಟರ್ ಫಾಲ್ಸ್ ಅಂತೂ. ಇಲ್ಲಿ ಮುಂದೆ ನಿಲ್ಕೊಳ್ಳೋಕ್ಕಾಗ್ತಾಯಿಲ್ಲ, ಫುಲ್ಲು ನೆಂದೋಗ್ಬಿಡ್ತೀವಿ ನಾವು ಅಂತೂ. ಎಲ್ಲ ಚೆನ್ನಾಗಿದೆ, ಒಂದು ಸತಿ ಭೇಟಿ ಮಾಡಿ, ಎಲ್ಲ ಚೆನ್ನಾಗಿರುತ್ತೆ. ಮಸ್ತಾಗಿದೆ ವಾಟರ್ ಫಾಲ್ಸು. ಮಾನ್ಸೂನಲ್ಲಿ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿದೆ ವಾಟರ್ ಫಾಲ್ಸು. ಮತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ.